ಇದರ ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ 3 ಸೇನಾಪಡೆಯ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ್ದಾರೆ ಪ್ರಧಾನಿ. ಮೊನ್ನೆಯಿಂದಲೂ ಕೂಡ ಪ್ರವಾಸಗಳನ್ನು ರದ್ದುಗೊಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಂಪ್ಲೀಟ್ ಪ್ರಯಾರಿಟಿ, ಆದ್ಯತೆ ಇರೋದು ಈ ವಿಚಾರಕ್ಕೆ ಮಾತ್ರ. ನಿನ್ನೆಯಿಂದಲೂ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಿದೆ. ಕರ್ನಲ್ PV ಹರಿ ಸರ್ ಹೇಳ್ತಾ ಇದ್ರು 71ರ ಮುನ್ಸೂಚನೆಯೊಂದು ಕಾಣ್ತಿದೆ ಇಲ್ಲಿ ಅಂತ. ಆಗ್ಲಿ 71ರ ಮುನ್ಸೂಚನೆಯಂತೆಯೇ ಆಗಲಿ, ಬಟ್ 71ರಲ್ಲಿ ನಾವು ಯುದ್ಧ ಗೆದ್ವಿ, ರಾಜತಾಂತ್ರಿಕವಾಗಿ ಸೋತ್ವಿ. ಅದಾಗಬಾರ್ದು. ಮುಂದಕ್ಕೆ ಯುದ್ಧವೂ ಗೆಲ್ಲಬೇಕು, ರಾಜತಾಂತ್ರಿಕವಾಗಿಯೂ ಗೆಲ್ಲಬೇಕು. ನಾವು 93,000 ಸೈನಿಕರನ್ನ ಬಿಟ್ಟು ಕಳಿಸಿದ್ದಕ್ಕೆ ಪ್ರತಿಯಾಗಿ ನಮಗೆ ಏನೂ ಸಿಗಲಿಲ್ಲ. LOCನ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಕನ್ಸಿಡರ್ ಮಾಡಿದ್ದು ಬಿಟ್ಟರೆ ನಾವು ಗೆದ್ದಂತ 5,000 ಕಿಲೋಮೀಟರ್ ಭೂಭಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ವಿ. ಜುಲ್ಫಿಕರ್ ಅಲಿ ಭುಟ್ಟೋ ಗೆದ್ದ ರಾಜತಾಂತ್ರಿಕವಾಗಿ. ಬಟ್ ಆ ಸ್ಥಿತಿ ಈಗ ಬರಬಾರ್ದು. ಈ ಹಂತದಲ್ಲಿ ನೋಡಿದ್ರೆ ಭಾರತ ಅಪ್ಪರ್ ಹ್ಯಾಂಡ್ ಇದೆ. ಭಾರತ ಅಪ್ಪರ್ ಹ್ಯಾಂಡ್ ಇದ್ದಾಗ ನೆಗೋಷಿಯೇಷನ್ನ ವಿಚಾರಗಳೇನಾದರೂ ಬಂದರೆ ಮುಂದಕ್ಕೆ ಭಾರತಕ್ಕೆ ಅಡ್ವಾಂಟೇಜ್ ಜಾಸ್ತಿ. ಕೇಳಬಹುದು, ಕೊಡ್ರಿ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರವನ್ನು. ಬಟ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತೆಗೆದುಕೊಂಡು ಏನು ಮಾಡೋದು ಒಂದು ಪ್ರಶ್ನೆ ಇದೆ. ಕಂಪ್ಲೀಟ್ ರ್ಯಾಡಿಕಲೈಸ್ ಆಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ. ಕಂಪ್ಲೀಟ್ ರ್ಯಾಡಿಕಲೈಸ್ ಆಗಿದೆ. ಮತಾಂಧತೆ ತುಂಬಿ ತುಳುಕ್ತಾ ಇದೆ ಅಲ್ಲಿ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಭೂಲೋಕದ ಸ್ವರ್ಗದ ರೀತಿಯಲ್ಲಿರುವಂಥ ಜಾಗ, ಅದು ಕೂಡ ನಮ್ಮದೇ. ನೋಡೋಣ ಈ ಯುದ್ಧ ಸ್ಥಿತಿ ಎಲ್ಲಿಯವರೆಗೆ ತಲುಪುತ್ತೆ ಅನ್ನೋದು. ಬಟ್ ಸುಮ್ಮನೆ ಕೂರೋ ಸಾಧ್ಯತೆಗಳಿಲ್ಲ ಇಲ್ಲಿ. ಪದೇ ಸೇನಾ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ಗಳಾಗ್ತಿದೆ ಅಂತಂದ್ರೆ ಸಮಥಿಂಗ್ ಬಿಗ್, ಏನೋ ದೊಡ್ಡದಾಗತ್ತೆ. ನಿನ್ನೆ ಇದೇ ರೀತಿ ಮೀಟಿಂಗ್ ಆದ ನಂತರ ಬಿದ್ದಿರೋದು ಅಲ್ಲಿ ಮಿಸೈಲ್ಗಳು. ಇಂಡಿಯನ್ ಆರ್ಮಿ ಮಾತಾಡೋದು ಕಡಿಮೆ, ಮಾಡೋದು ಜಾಸ್ತಿ. ಕೆಲಸ ಜಾಸ್ತಿ, ಮಾತು ಕಡಿಮೆ. ಪಾಕಿಸ್ತಾನದ ಆರ್ಮಿ ಮಾತು ಜಾಸ್ತಿ, ಕೆಲಸ ಕಡಿಮೆ. ಮೊನ್ನೆಯಿಂದ ಹೇಳಿದ್ರು 24 ಗಂಟೆಲಿ ರಿಟಾಲಿಯೇಷನ್ ಭಾರತದ ಮೇಲೆ. ಶಹಬಾಜ್ ಶರೀಫ್ ಹೇಳ್ತಾ ಇದ್ದ, ಆ ಆಸಾಮಿ ನಾಪತ್ತೆ ಈಗ. 24 ಗಂಟೆಲಿ ರಿಟಾಲಿಯೇಷನ್. ನಿನ್ನೆನೂ ಕೂಡ ಸೇನಾ ವಕ್ತಾರರು ಮಾತನಾಡಿದರು. ಪಾಕಿಸ್ತಾನದ ಸೇನಾ ವಕ್ತಾರರು ಭಾರತದ ಮೇಲೆ ದಾಳಿ ಮಾಡಿದೆ, ಇದಕ್ಕೆ ಉತ್ತರ ಕೊಡ್ತೀವಿ, ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಅಂತೆಲ್ಲ ಮಾತನಾಡ್ತಾ ಇದ್ದಾರೆ. ಉತ್ತರ ಕೊಡ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಯಿತು. ಡ್ರೋನ್ಗಳು ಗಡಿ ದಾಟಿದೆ, ಡ್ರೋನ್ಗಳನ್ನು ಹೊಡೆದುರುಳಿಸಲಾಗ್ತಿದೆ. ಅದನ್ನು ಬಿಟ್ಟರೆ ಭಾರತಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳದೇ ಇರಲಿ ಅಂತ ನಾವು ಆಶಿಸೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.